ನಮಸ್ಕಾರ, ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಉಗಾರ್ ಸಕ್ಕರೆ ಕಾರ್ಖಾನೆಯ ಮೇಲೆ ವೈಯಕ್ತಿಕ ಲಾಭಕ್ಕಾಗಿ ಸುಳ್ಳು ಆರೋಪಗಳನ್ನು ಮಾಡಲಾಗುತ್ತಿದೆ ಎಂದು ಉಗಾರ್ ಶುಗರ್ ವರ್ಕರ್ಸ್ ಯೂನಿಯನ್ ಮತ್ತು ಕಾರ್ಮಿಕರು ಇಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಇಲ್ಲಿದೆ ಅದರ ಸಂಪೂರ್ಣ ವಿವರ. ಉಗಾರ್ ಶುಗರ್ ವರ್ಕ್ಸ್ ಇವತ್ತು ಅಥಣಿ ತಾಲೂಕಿನ ಜೀವನಾಡಿ ಫ್ಯಾಕ್ಟರಿ ಆಗಿದೆ. 1930ರಿಂದ ಶುರು ಆದ ಈ ಫ್ಯಾಕ್ಟರಿ 500 ಕ್ರಷಿಂಗ್ ಮಾಡ್ತಾ ಇತ್ತು. ಈಗ ಸದ್ಯದಲ್ಲಿ 20,000 ಮೇಲ್ಪಟ್ಟ ಕ್ರಷಿಂಗ್ ಮಾಡಿ ಸುಮಾರು ಲಕ್ಷ ಯೂನಿಟ್ ಕರೆಂಟ್ ಉತ್ಪಾದನೆ ಮಾಡಿ ಇಥೆನಾಲ್ ದಲ್ಲಿ ಕೂಡ ರೆಕಾರ್ಡ್ ಉತ್ಪಾದನೆ ಮಾಡಿ ಇಡೀ ಏಷ್ಯಾ ಖಂಡದಲ್ಲಿ ಒಂದು ನಾಮಾಂಕಿತ ಫ್ಯಾಕ್ಟರಿ ಆಗಿದೆ. ಆ ಫ್ಯಾಕ್ಟರಿಗೆ ಇವತ್ತು ಕೆಲವೊಂದು 4 ಜನ ಸಮಾಜ ಘಾತುಕ ಶಕ್ತಿಗಳು ಬೆನ್ನತ್ತಿ ತಾವು ತಮ್ಮ ಹಣಕಾಸಿನ ಮೂಲವನ್ನು ಹೆಚ್ಚಿಸುವ ಸಲುವಾಗಿ ಬ್ಲಾಕ್ ಮೇಲ್ ತಂತ್ರ ಉಪಯೋಗಿಸಿ ಫ್ಯಾಕ್ಟರಿಯ ಮಾಲೀಕರನ್ನು ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಉಗಾರ್ ಶುಗರ್ ಫ್ಯಾಕ್ಟರಿ ಯಾರಿಗೆ ಯಾವುದೇ ಸರ್ಕಾರದ ನಿಯಮ ಉಲ್ಲಂಘನೆ ಇನ್ನೂವರೆಗೆ ಮಾಡಿಲ್ಲ. ಇವತ್ತಿನವರೆಗೆ ಸರ್ಕಾರದ ಆದೇಶ ಮಾಡಿದ ಎಲ್ಲಾ ತ್ರಿಪಕ್ಷೀಯ ವೇತನ ಸಮಿತಿಯ ಶಿಫಾರಸನ್ನು ತನ್ನ ಫ್ಯಾಕ್ಟರಿಯಲ್ಲಿ ಜಾರಿಗೆ ಮಾಡಿದೆ. ಎಲ್ಲಾ ಕಾರ್ಮಿಕರೇ ಇವತ್ತಿನವರೆಗೆ 7ನೇ ವೇತನವರೆಗೆ ಎಲ್ಲಾ ವೇತನ ಜಾರಿಗೆ ಮಾಡಿ ವೇತನದಲ್ಲಿ ಪರೀಕ್ಷೆ ಕೂಡ ಮಾಡಿದೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ಈ ಒಂದು ಸಮಾಜಘಾತುಕತೆ ಶಕ್ತಿಗಳಿಂದ ನಮ್ಮ ಸಕ್ಕರೆ ಫ್ಯಾಕ್ಟರಿ ಇವತ್ತು ಮುಚ್ಚುವ ಸ್ಟೇಜಿಗೆ ಹೋಗಿದೆ. ಯಾಕಂದ್ರೆ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲ ಅಧಿಕಾರಿಗಳಿಗೆ ಸುಳ್ಳು ಆರೋಪ ಮಾಡಿ ಅಲ್ಲಿ ರಿಪೋರ್ಟ್ ಕೊಟ್ಟು ಫ್ಯಾಕ್ಟರಿಯ ಬೇರೆ ಟೈಮ್ದಲ್ಲಿ ಬಂದು ಫೋಟೋ ತೆಗೆದು ನಮ್ಮ ಫ್ಯಾಕ್ಟರಿಯ ಹೆಸರನ್ನು ಅವರ ಹೆಸರನ್ನು ಖರಾಬ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ನಾವು ಹೇಳುವ ಸಂದೇಶ ಏನಂದ್ರೆ ಕಾರ್ಮಿಕರಿಂದ ನಮ್ಮ ಫ್ಯಾಕ್ಟರಿ ಇವತ್ತಿನವರೆಗೆ ಎಲ್ಲಾ ಕಾನೂನನ್ನು ಪಾಲಿಸಿದೆ ಮತ್ತು ಕಾರ್ಮಿಕರಿಗೆ ಕೂಡ ಎಲ್ಲ ಏನ್ ಕೊಡ್ಬೇಕಾದ್ರೆ ಕೊಟ್ಟಿದೆ. ಉಗಾರದಲ್ಲಿ ಕಾರ್ಮಿಕರಿಗೆ ಇರ್ಬೋದು ಅಥವಾ ಸಾರ್ವಜನಿಕರಿರ್ಬೋದು, ರೈತರು ಇರ್ಬೋದು ಅಥವಾ ಇನ್ನಿತರ ಬೇರೆ ಕಾರ್ಮಿಕರ ಹಮಾಲರು ಇರ್ಬೋದು, ಟ್ರಕ್ ವಾಹತುಕ್ ಸಂಘ ಇರ್ಬೋದು, ಪಾನ್ ಶಾಪ್ ಮಾರೋರು ಇರ್ಬೋದು, ಮತ್ತೆ ಸರ್ಕಾರಕ್ಕೆ ಕೂಡ ತಮ್ಮ ಫ್ಯಾಕ್ಟರಿಯ ಜಾಗದಲ್ಲಿ ಅವರ ರಸ್ತಾ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಕಾರ್ಮಿಕರು, ರೈತರು ಮತ್ತು ಗ್ರಾಮಸ್ಥರ ಹಿತದೃಷ್ಟಿಯಿಂದ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಸುಳ್ಳು ಅರ್ಜಿಗಳನ್ನು ಸ್ವೀಕರಿಸಬಾರದೆಂದು ಸಂಘ ಒತ್ತಾಯಿಸಿದೆ. ಇಂತಹ ಸುದ್ದಿಗಳಿಗಾಗಿ ಲೋಕ್ ದರ್ಶನ್ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.